ನೀನು ಈ ತರ ಸಡನ್ ಆಗಿ ಶಾಕ್ಗಳ ಮೇಲೆ ಶಾಕ್ಗಳು ಕೊಡ್ತಾ ಹೋದ್ರೆ ನಮ್ಗೆ ಹೆಂಗ್ ತಡ್ಕೊಳ್ಳೋದು? ಕಷ್ಟ ಆಗಲ್ವಾ? ಹೌದೌದು, ಕಷ್ಟ ಅನ್ನೋದು ಅನುಭವಿಸೋರ್ಗೆ ಗೊತ್ತಾಗ್ಲೇಬೇಕು. ಇಷ್ಟಕ್ಕೂ ನಾನು ನೆನ್ನೆನೆ ಎಲ್ಲ ವ್ಯವಸ್ಥೆ ಮಾಡಿದ್ನಲ್ಲ, ಮಾಡಿದ್ಮೇಲೆ ಎಲ್ಲ ಮರ್ತೋಯ್ತು. ಹಂಗೆ ಹೇಳ್ಬಾರ್ದು, ಅದು ತಪ್ಪು. ನೋಡು, ನನಗೆ ಅದೇ ಬೇಕಿತ್ತು. ನೀನು ಏನೇನೇನೇನೆಲ್ಲ ಮಾಡ್ದೆ. ಏನು ನಿನ್ನ ಮುಂದಕ್ಕೆ ಪ್ಲಾನು? ಹಾಗಾದ್ರೆ ಬೆಳಿಗ್ಗೆ ಎದ್ದು ಪೇಪರ್ ಓದೋ ಅಭ್ಯಾಸ ಇಲ್ಲ ಅಂತ ಅನ್ಕೊಂತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಪೇಪರಲ್ಲಿ ಬರೋದು ಪ್ರಪಂಚದ ವಿಚಾರ. ಅದನ್ನ ಕಟ್ಕೊಂಡು ನಾನೇನ್ ಮಾಡಬೇಕು? ನಾನು ಈ ಮನೆಗೋಸ್ಕರ ದುಡಿತಿರೋನು. ಇವತ್ ಈ ಮನೆ ವಿಚಾರ ಪ್ರಪಂಚದ ವಿಚಾರ ಆಗ್ತಿದೆ ತಾರಣ ಅಂಕಲ್. ಬಿಟ್ಟಾಕು, ಯಾವುದು ಬೇಡ, ಬಿಟ್ಟಾಕು. ನೋಡು, ನೀನು ನನ್ನ ತಂಗೆಮ್ಮನಿಗೆ ಕೊಡಬೇಕು ಅಂದ್ಕೊಂಡಿರೋ, ನಾವು ಇಮ್ಯಾಜಿನೇಷನ್ನು ಮಾಡ್ಕೊಳ್ಳಕ್ಕೆ ಆಗದಿರುವಂಥ ಕಾಟ ಏನು? ನಿಮ್ ಬಾವಾಜಿ ಮನೆಗ್ ಬಂದ್ರಾ? ಕಣ್ಮಣಿ, ಒಂದ್ ಕಪ್ ಕಾಫಿ ತಗೊಂಡ್ ಬಾ. ಬಂದಿದ್ದಾರೆ, ಹಾಲಲ್ಲಿ ಕೂತಿದ್ದಾರೆ. ಪೇಪರ್ ಬಂದಿದ್ಯಾ? ಪೇಪರ್ ಬಂದಿದೆ. ಓದಕ್ ಶುರು ಮಾಡಿದ್ರಾ? ನೋಡು, ನನ್ನ ಭಾವಜಿ ಪೇಪರ್ ಓದೋದು ವಿತ್ ಕಾಫಿ ವಿತೌಟ್ ಶುಗರ್. ಇನ್ನು ಕಣ್ಮಣಿ ತಂದು ಕೊಟ್ಟಿಲ್ಲ. ಹೌದಾ? ಕಣ್ಮಣಿ ಇಷ್ಟೊತ್ತಿಗಾಗ್ಲೇ ಬಂದಿರ್ಬೇಕಲ್ವಾ? ಸರಿಯಾಗಿ ನೋಡಿ ತಾರಣ ಅಂಕಲ್. ಹಾಗಾದ್ರೆ ನಮ್ಮ ಮಾವ ಕಾಫಿ ಕುಡಿದ ತಕ್ಷಣ ಈ ವಿಷಯನ ಹೇಳ್ತಾರೆ. ಅಂದ್ರೆ ಏನೀಗ? ನೀನು ನಿನ್ನ ಅತ್ತೆಗೆ ಕೊಡ್ಬೇಕು ಅನ್ಕೊಂಡಿರೋ ಕಾಟ ಏನು ಅಂತದ್ದು ಬಾವುಜಿ ಗೊತ್ತಾ? ಅಯ್ಯೋ, ಪೇಪರ್ ಮೇಲೆ ಬಂದ್ಮೇಲೆ ಗೊತ್ತಾಗ್ಲೇಬೇಕಲ್ವಾ ತಾರಣ್ಣ ಅಂಕಲ್? ಅಯ್ಯೋ ದೇವ್ಡ, ನಿನ್ನ ಅತ್ತೆ ಜನ್ಮ ಜಾಲಾಡೋ ವಿಷಯ ಪೇಪರ್ ಬಂದಿದ್ಯಾ? ಕೊಡೋ ಕಾಟಕ್ಕೂ ಒಂದ್ ಪ್ರಚಾರ ಇದ್ರೆ ಚಂದ ಅನ್ಸ್ತು, ಅದಕ್ಕೆ ಕೊಟ್ಟೆ. ಈಗ ನಿಮ್ ಬಾವಾಜಿ ಪೇಪರ್ ಎತ್ಕೊಂಡಿದ ತಕ್ಷಣ ಅನೌನ್ಸ್ ಆಗತ್ತೆ. ಈಗ ನಾನು ನನ್ನ ಸ್ವೀಟ್ ಅತ್ತೆಗೆ ಕೊಡೋ ಹಾಟ್ ಕಾಟ ಏನನ್ನೋದು ನ್ಯೂಸ್ ಪೇಪರ್ ಅಲ್ಲಿದೆ. ತಾರಣ್ಣ ಅಂಕಲ್, ನಾನು ಹೇಳಿದೆಲ್ಲ ನಿಜ ಆಗ್ತಿದಲ್ಲ, ಕಾಟ ಅನುಭವಿಸೋದು ನಿಜ ಆಗತ್ತೆ. ಆಲ್ ದಿ ಬೆಸ್ಟ್. ಬರ್ಲಾ ತಾರಣ್ಣ ಅಂಕಲ್? ಏನಾಯ್ತು ಮಾಮ? ಯಾಕೆ ಇಷ್ಟೊಂದು ಗಾಬರಿ? ಅಮ್ಮ, ಒಂದು ನಿಮಿಷ ಕೂತ್ಕೊ. ರಿಲ್ಯಾಕ್ಸ್. ಗೊತ್ತಾಯ್ತು ವಿಜಿ. ನನ್ನ ತಂಗಿಯಮ್ಮನಿಗೆ ಅವಳು ಏನೆಲ್ಲ ಕಾಟ ಕೊಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಾಯ್ತು. ವೆರಿ ಗುಡ್ ಅಣ್ಣ. ಯಾವುದು? ಕೊನೆಗೂ ನಾನ್ ಹೇಳಿದ್ದನ್ನ ಚಾಲೆಂಜ್ ಆಗಿ ತಗೊಂಡು ಸಾಧಿಸ್ಬಿಟ್ಟೆ. ಅವಳು ನಮಗೆ ಏನ್ ಕಾಟ ಕೊಡ್ತಾಳೆ ಅಂತ ನೀನ್ ಮೊದ್ಲೇ ತಿಳ್ಕೊಂಡಿದ್ಯಾ? ವೆರಿ ಗುಡ್. ಸರಿ, ಏನದು? ಆ ವಿಚಾರ ಪೇಪರ್ ಅಲ್ಲಿ ಬಂದಿದೆ ತಂಗಿಯವ. ಏನೋ? ಪೇಪರ್. ಅಮ್ಮ ಅನ್ಭವಿಸೋ ಕಾಟನ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿಸಿದಾಳ. ಆ ಪೇಪರ್ನ ಭಾವಜಿ ಓದ್ತಾ ಇದ್ದಾರೆ. ಈಗ ಅವರೇ ಅದನ್ನ ಅನೌನ್ಸ್ ಮಾಡ್ತಾರೆ ತಂಗಿಯವ. ಇದು ಹೇಳಿದ್ದು ನಾನಲ್ಲ ತಂಗಿಯವ್ವ. ಬಾನು,
ಆಯ್ತಲ್ಲ ಅನೌನ್ಸ್ಮೆಂಟು. ಗುಲಾಬ್ ಬಂತಲ್ಲ ತಂಗಿಯವ. ಬಾನು, ಬಾನು, ಬಾನು ಬಂದ್ಯಾ? ವಿಜಯ್, ಬಾರೋ ಕೆಳಗಡೆ. ಓಹ್, ಮ್ಯಾಟ್ರಲ್ಲಿ ನೀನು ಇದ್ದಂಗಿದೆಯಾ ವಿಜ್ಜಿ? ಮನೆಯವರೆಲ್ಲ ಕೆಳಗಡೆ ಬನ್ನಿ, ನಡೆಯೋ ವಿಚಾರ ಎಲ್ಲಾರ್ಗೂ ಗೊತ್ತಾಗ್ಲಿ. ಏನ್ರಿ, ಏನಾಯ್ತು? ಏನೋ ಭಯಂಕರವಾದದ್ದೇ ಇರಬೇಕು ತಂಗಿಯವ, ಇಲ್ಲಾಂದ್ರೆ ಭಾವಜಿ ಮನೆಯವರನ್ನೆಲ್ಲ ಈ ತರ ಕರೆದು ಸೇರಿಸ್ತಿರ್ಲಿಲ್ಲ. ನಿನ್ನನ್ನು ಈ ತರ ಕೂಗಿ ಕರೆದದ್ ನಂಗೆ ನೆನಪೇ ಇಲ್ಲ ತಂಗಿಯವ. ಸಂತೋಷದ ವಿಚಾರ ಹೇಳೋದಿಕ್ಕೋದು ಜೋರ ಕರಿಬೇಕಾಗತ್ತೆ ಸಿತಾರ. ಹೆಮ್ಮೆ ವಿಚಾರ ಹಂಚ್ಕೊಳ್ಳೋದಿಕ್ಕೆ ಮನೆಯವ್ರನ್ನೆಲ್ಲರನ್ನೂ ಸೇರಿಸ್ಬೇಕಾಗತ್ತೆ. ಇವತ್ತು ನನ್ನ ಮಗ, ನನ್ನ ಹೆಂಡತಿ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನನಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ಈ ರೀತಿ ಸರ್ಪ್ರೈಸ್ ಕೊಟ್ಯಾ ಬಾನು? ಅಲ್ಲ, ನಾನಂಥದ್ದು ಏನ್ ಮಾಡ್ದೆ ಅಂತ ಗೊತ್ತಾಗ್ಲಿಲ್ಲ ರೀ. ಅರ್ಥ ಆಗುತ್ತೆ ಅತ್ತೆ. ಒಳ್ಳೆ ಕೆಲ್ಸ ಮಾಡೋರು ಯಾವತ್ತೂ ತಮ್ಮ ಬಾಯಲ್ಲಿ ಹೇಳ್ಕೊಳಲ್ಲ. ನಾನ್ ಹೇಳ್ತೀನಿ ಬಿಡಿ ಅತ್ತೆ. ಓ, ನೀನಾಗ್ಲೇ ಪೇಪರ್ ಓದ್ಬಿಟ್ಟಿ ಗೀತಾ? ಹಾ ಮಾವ, ಓದಿದ ತಕ್ಷಣ ಎಷ್ಟು ಸಂತೋಷ ಆಯ್ತು ಗೊತ್ತಾ. ಅತ್ತೆ ಮತ್ತೆ ನಮ್ಮ ಯಜಮಾನ್ರು ಹೋಗಿ ಕೊಳೆಗೇರಿ ಕಸ ಗುಡ್ಸ್ತಾರೆ ಅಂದ್ರೆ ತಮಾಷೆನಾ ಮಾವ? ಅಷ್ಟೇ ಅಲ್ಲ, ಸಿಪ್ಪೆ ತೆಗಿತಾರಂತೆ, ಚರಂಡಿ ಕ್ಲೀನ್ ಮಾಡ್ತಾರಂತೆ. ಅಷ್ಟೇ ಅಲ್ಲ, ಶುದ್ಧವಾಗಿರೋದು ಎಷ್ಟು ಮುಖ್ಯ ಅಂತ ಮಂತ್ರಿ ಹೆಂಡತಿಯಾಗಿ, ಮಗನಾಗಿ, ಪ್ರಾಕ್ಟಿಕಲ್ ಆಗಿ ಸಮಾಜಕ್ಕೆ ತೋರಿಸ್ತಾರಂತೆ. ನೋಡಿದ್ದೇನೆ ಶರಣ್ಯ, ಮಂತ್ರಿ ಸೂರ್ಯಪ್ರಕಾಶ್ ಅವರ ಶ್ರೀಮತಿ ಅವರಿಂದ ಕೊಳೆಗೇರಿಯಲ್ಲಿ ಕಸ ಗುಡಿಸಲು ಹೊರಟ ಅಮ್ಮ ಮಗ ಅಂದ್ಮೇಲೆ ಗೀತಾ ಅವಳು ತಂತ್ರ ಶುರು ಮಾಡಿದಳಂತಾಯ್ತು. ಅದು ಹೇಗ್ ಸಾಧ್ಯ? ಇದು ಭಾನುಮತಿ ಮೇಡಮ್ ಒಳ್ಳೆತನನೂ ಇರ್ಬೋದಲ್ವಾ? ದಡ್ಡಿ ತರ ಮಾತಾಡ್ಬೇಡ. ಇದ್ದಿದ್ರೆ ಅವ್ರ ಕಡೆಯಿಂದ ಇದುವರೆಗೂ ಇಂಥ ಒಳ್ಳೆ ಕೆಲಸ ಯಾವತ್ತೂ ಆಗಿಲ್ಲ. ಯಾಕೆ? ಹಾಗಾದ್ರೆ ಇದು ಗೀತಾ ಮಾಡಿಸ್ತಾ ಇರೋದು ಅಂತೀಯಾ? ಮತ್ತೆ ತಾಯಿ ಮಗ ಇಬ್ರು ಆ ಗಲೀಜ್ ಬಳಿಯೋದಕ್ಕೆ ಕೊಳಗೇರಿಗೆ ಹೋಗ್ತಿದ್ದಾರೆ ಅಂದ್ರೆ ಇದು ಅವ್ರ ನಿರ್ಧಾರ ಅಲ್ಲ, ಇದು ಗೀತಾ ನಿರ್ಧಾರ ಅನ್ನೋದು ಕನ್ಫರ್ಮ್. ಹಾಗಾದ್ರೆ ನಿನ್ನೆ ನೀನು ಅಯ್ಯೋ ಅಮ್ಮ ಅಂತ ಎಫೆಕ್ಟ್ ಕೊಟ್ಟಿಯಲ್ಲ, ಅದಿವತ್ತು ಅಮ್ಮ ಮಗನ್ಗೆ ಆಗುತ್ತೆ ಅನ್ನೋದು ಕನ್ಫರ್ಮ್. ಗೀತಾ ಯಾಕಿಂತ ಕೆಲಸ ಮಾಡ್ಬೇಕು? ಸುಮ್ನೆ ಗೀತನ ಕೆಣಕಿರ್ತಾರೆ. ಅದಕ್ಕೆ ಯಾವ ಕೌಂಟರ್ ಬೇಕೋ ಅದನ್ನ ಅವಳು ಕೊಟ್ಟಿರ್ತಾಳೆ. ಅದ್ರ ಎಫೆಕ್ಟ್ ಇವಾಗ ಆಗ್ತಿರೋದು. ಅಲ್ಲ ಕಣೆ, ಭಾನುಮತಿ ಅವ್ರು ಒಳ್ಳೆಯವರಾಗಿದ್ದು ಗೀತಾಗ್ ಮಾತ್ರ ಶತ್ರು ಆಗಿದ್ದಾರೆ ಅಂತ ಯಾಕೆ ಅಂದ್ಕೋಬಾರ್ದು? ಇದು ಅವ್ರು ಮಾಡ್ತಿರೋದಲ್ಲ, ಗೀತಾ ಮಾಡಿಸ್ತಿರೋದು. ಗೀತಾ ಮನೆಯವ್ರನ್ನ ಆಟ ಆಡಿಸ್ತಿದ್ದಾಳ? ಮತ್ತೆ ಅದು ಅವಳಿಗೆ ಅಪಾಯ ತರಲ್ವೇನೆ? ಅಪಾಯಕ್ಕೊಂದು ಉಪಾಯ ಯಾವತ್ತು ಗೀತಾ ಹತ್ರ ಇದ್ದೇ ಇರುತ್ತೆ. ಆದ್ರೂ ಇದು ಬೆಂಕಿ ಜೊತೆ ಸರ್ಸ ಅನ್ಸ್ಕೊಳಲ್ವಾ? ಬೆಂಕಿನ ಉರ್ಸಿ ಅದನ್ನ ಒಳ್ಳೆತನಕ್ಕೆ ಬಳಸ್ಕೊಳ್ಳೋ ತಾಕತ್ತಿರೋರ್ಗೆ
ಬೆಂಕಿ ಯಾವತ್ತೂ ಫ್ರೆಂಡ್ ಆಗಿರುತ್ತೆ. ಶರಣ್ಯ, ಉರಿಯೋ ಬೆಂಕಿಗೆ ಬೆಳಗೋದ್ ಮಾತ್ರ ಅಲ್ಲ, ಸುಡೋಕೋ ಗೊತ್ತಿರುತ್ತೆ ಕಣೆ. ಅದನ್ನ ಗೀತಾ ಅರ್ಥ ಮಾಡ್ಕೊಬೇಕು ಕಣೆ. ಸುಡೋ ಬೆಂಕಿ ಮೇಲೆ ಅಡಿಗೆ ಮಾಡೋ ಕಲೆನೂ ಗೀತಾ ಗೊತ್ತಿದೆ. ಒಟ್ನಲ್ಲಿ ಗೀತಾ ಮೇಡಮ್ ಮಂತ್ರಿ ಮನೆಯವ್ರಿಗೆ ಮಾಡ್ತಿರೋ ಪಾಠ ಇದು. ಇಲ್ಲಿ ಪಾಸ್ ಆದ್ರೆ ಓಕೆ, ಫೇಲ್ ಆದ್ರೆ ಗೀತಾ ಯಾವುದೇ ಪರೀಕ್ಷೆಯಲ್ಲೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗೋಳು. ಸೊ ಡೋಂಟ್ ವರಿ ಸಿಂಕು. ಯಜಮಾನ್ರೆ, ತಾರಣ ಅಂಕಲ್. ಗ್ರೇಟ್ ಅತ್ತೆ, ನಿಮ್ಮಂತ ಕೈ ಕೊಳೆಗೇರಿಲಿ ಗಲೀಜೆತ್ತುತ್ತೆ ಅಂದ್ರೆ ಅಲ್ಲಿನ ಜನ ನಿಜಕ್ಕೂ ಬದ್ಲಾಗ್ತಾರೆ ಅತ್ತೆ. ಕಣ್ಮಣಿ, ನೋಡಿದ್ಯಾ? ನೀನ್ ಮನೇಲಿ ಮಾಡೋ ಕೆಲ್ಸನ ನಮ್ಮ ಅತ್ತೆ ಬೀದಿಲ್ ಮಾಡ್ತಿದ್ದಾರೆ. ಅದ್ರಿಂದ ಅತ್ತೆ ಸಮಾಜಕ್ಕೆ ಹೇಳ್ತಿರೋ ಪಾಠ ಏನು? ಯಾರ್ ಎಷ್ಟೇ ಎತ್ತರದಲ್ಲಿದ್ರು ಪರವಾಗಿಲ್ಲ, ಅವರೆಲ್ಲ ಗಲೀಜ್ ಎತ್ಬೋದು, ಕೊಳಕನ್ನ ಕ್ಲೀನ್ ಮಾಡ್ಬೋದು, ಇರೋ ಅಸಹ್ಯಕ್ಕೆ ತಾವೇ ತಮ್ಮ ಕೈಯಾರೆ ಮುಕ್ತಿ ಕೊಡ್ಸ್ಬೋದು. ನನ್ನ ಹೆಂಡತಿಯಾಗಿ ನೀನು, ನನ್ನ ಮಗನಾಗಿ ಅವನು ನಿಜವಾಗ್ಲೂ ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದೀರ. ನನಗೆ ಈ ವಿಷಯ ಬಹಳ ಸಂತೋಷ ಕೊಡ್ತು. ಅದು ಈ ಮನೆ ಮಕ್ಕಳಿಗೆ ಮಾತ್ರ ಅಲ್ಲ, ಅದನ್ನ ನೋಡೋ ಪ್ರತಿಯೊಬ್ಬರೂ ಒಂದು ಸಂದೇಶನ ಕಲಿತಾರೆ. ಭಾನು, ನಿಜಕ್ಕೂ ನನ್ನ ಜೀವನದಲ್ಲಿ ಈ ದಿನನ ನಾನು ಗುರ್ತು ಮಾಡಿಟ್ಕೊಳ್ತೀನಿ. ನಿಜಕ್ಕೂ ತಾಯಿ ಮಗ ಇಬ್ರು ನನಗೆ ಕೊಟ್ಟಿರೋ ದೊಡ್ಡ ಸರ್ಪ್ರೈಸ್ ಇದು. ನನಗೆ ತುಂಬಾ ಖುಷಿ ಆಯ್ತು ವಿಜಯ್. ವಿಜಯ್, ಅಪ್ಪ, ಬಾರೋ ಇಲ್ಲಿ.